ಕಾಂಗ್ರೆಸ್ ಬೆಂಬಲಿತ ಉದ್ಯಮಿಗಳ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಈ ದಾಳಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಸೋಲಿನ ಹತಾಶೆಯಲ್ಲಿ ಬಿಜೆಪಿಯವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ. ನಮ್ಮ ಉದ್ಯಮಿಗಳ ಮೇಲೆ, ನಮಗೆ ಸಹಾಯ ಮಾಡೋರ ಮೇಲೆ ದಾಳಿ ಮಾಡಿ ಈ ರೀತಿ ನಮಗ್ ಭಯ ಹುಟ್ಟಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರಿಗೆ ಸೋಲಿನ ಹತಾಶೆ ಶುರುವಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಸೋಲುವ ಭಯದಿಂದಾಗಿ ಬಿಜೆಪಿಯವರು ಕೃತ್ಯ ಎಸಗುತ್ತಿದ್ದಾರೆ. ನಮ್ಮ ಬೆಂಬಲಿಗರನ್ನ ಹುಡುಕಿ ಐಟಿ ರೇಡ್ ಮಾಡ್ತಾ ಇದೆ. ಉತ್ತರ ಕನ್ನಡದಲ್ಲಿ ಶಿರ್ಸಿಯಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಬೆಂಬಲಿತ ಉದ್ಯಮಿಗಳ ಮನೆ ಮೇಲೆ ರೇಡ್ ನಡೆದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿಯವರು ಬೇಕು ಅಂತಾನೆ ನಮ್ಮ ಬೆಂಬಲಿತ ಉದ್ಯಮಿಗಳನ್ನ ಹುಡುಕಿ ಅವರ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಅವರಿಗೆ ಸೋಲ್ತೀವಿ ಅನ್ನುವಂಥ ಹತಾಶೆ ಶುರುವಾಗಿದೆ. ಹಾಗಾಗಿ ಈ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಎಲ್ಲ ಉದ್ಯಮಿಗಳಿಗೆ, ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಅವ್ರೇನು ಯಾರು ಸಹಾಯ ಮಾಡ್ತಾರೆ, ಆದ್ರೂ ಎಲ್ಲರೂ ಕೂಡ ಹುಡುಕಿ ಮಾಡ್ತಾ ಇದ್ದಾರೆ. ಒಬ್ಬ ಬಿಜೆಪಿ ಮೇಲೆ ಮಾಡ್ತಾ ಇಲ್ಲ, ಎಲ್ಲ ನಮ್ಮವ್ರ ಮೇಲೆ ಮಾಡ್ತಾ ಇದ್ದಾರೆ. ಇದು ಸೋಲ್ತೀವಿ ಅಂತ ಭಯದಿಂದ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ನಮ್ಮ ಕಾಂಗ್ರೆಸ್ ಎಲ್ಲ ಉದ್ಯಮಿಗಳಿಗೆ, ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಅವ್ರೇನು ಯಾರು ಸಹಾಯ ಮಾಡ್ತಾರೆ.